ಆಲ್ಮಲೆ ಜೇನುಮಲೆ ಗುಂಜುಮಲೆ ಗುಲ್ಗಂಜುಮಲೆ 77 ಮನೆಯಲ್ಲಿ ನಡೆದು ನಾಟ್ಯವಾಡುವಂತ ಅಪ್ಪಾಜಿ ಮುದ್ದು ಮಾದೇಶ್ವರನ ಸುಗೇಂದ್ರಪ್ಪ. ವೀಕ್ಷಕ ನಮಸ್ಕಾರ. ಇದು ಶ್ರೀರಾಮ ವಿದ್ಯಾಕುಲ ಇಲ್ವಾಲದಲ್ಲಿರುವಂಥದ್ದು. ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಹಾಗೂ ಏನಿವತ್ತು ಶ್ರೀರಾಮ ವಿದ್ಯಾಕುಲ ಇದೆ ಅಲ್ಲಿ ಇವತ್ತು ಕಂಸಾಳೆನ ಕರಗತ ಮಾಡ್ಕೊಂಡಂಥ ಮಕ್ಕಳು 8th 9th 10th ಮಕ್ಕಳು ಕೂಡ ಇದ್ದಾರೆ. ತಾವು ನೋಡ್ತಾ ಇದ್ದೀರಾ. ನಮ್ಮ ಜನಪದ ಕಲಾವಿದರು ಏನಿದ್ದಾರೆ ಇವತ್ತು ಕಂಸಾಳೆ ಕಲಾವಿದರು ನೋಡಿ ಮಕ್ಕಳು ಏನೆಲ್ಲ ಕಲ್ತಿದ್ದಾರೆ ಅಂತ ಒಂದು ಶ್ರೀರಾಮ ವಿದ್ಯಾಕುಲದಲ್ಲಿ ನಾವು ನೋಡ್ಬೋದು. ನೋಡಿ ಇದು ನಮ್ಮ ಜಾನಪದ ಸಂಪ್ರದಾಯನ ಮರೀಚಿಕೆಯಾಗಿ ಆಗ್ತಿರೋಂಥ ಸಂದರ್ಭದಲ್ಲಿ ಮಕ್ಕಳು ಕಲ್ತಿರೋದು ತುಂಬ ಖುಷಿ ಆಗುವಂಥದ್ದು. ಒಳ್ಳೆ ಕಲಾವಿದ ತಂಡ ಇರುವಂಥದ್ದು ಕೂಡ ನೀವು ನೋಡ್ಬೋದು. ಶ್ರೀರಾಮ ವಿದ್ಯಾಕುಲದಲ್ಲಿ ವಿಶ್ವ ಹಿಂದೂ ಪರಿಷತ್ ಬೇಯಿಸಿರುವಂಥ ಒಂದು ಶಾಲೆ, ಕನ್ನಡ ಶಾಲೆ ಅಂತ ಕೂಡ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ತಾವು ನೋಡ್ತಾ ಇದ್ದೀರಾ ಮಕ್ಕಳು ನೋಡಿ ಎಷ್ಟು ಕರಗತ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಈ ಥರ ಒಂದು ಮಕ್ಕಳು ಜಾನಪದ ಕಲಾವಿದನ ಆಗಿ ಮಾಡೋದು ಇವತ್ತು ತುಂಬಾ ವಿಶೇಷತೆ. ಮತ್ತು ಎಷ್ಟು ಕರಗತ ಮಾಡ್ಕೊಂಡಿದ್ದಾರೆ ನೋಡಿ. ನಿಮ್ಗೆ ತೋರಿಸೋ ಹೋಗ್ತೀನಿ ನೋಡಿ. ಇಲ್ಲಿ ಶಾಲೆ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ಇಲಿವಾಲದಲ್ಲಿ ಈ ಥರ ಒಂದು ಹಿಂದುತ್ವದ ಬಗ್ಗೆ ಇರೋಂಥ ಒಂದು ಶಾಲೆ ಅಂತಂದರೆ ಅದು ಶ್ರೀರಾಮ ವಿದ್ಯಾಕುಲ. ಏನಿಲ್ಲಿ ಇಲ್ಬಲ ಹೋಬಳಿ ಇದೆ, ಆ ಇಲ್ಬಲ ಹೋಬಳಿಯಲ್ಲಿ ಇರೋಂಥ ಎಲ್ಲ ಗ್ರಾಮದವರು ಕೂಡ ಇಲ್ಲಿ ಒಂದು ಶಾಲೆಗೆ ಮಕ್ಕಳು ಬರುವಂಥದ್ದು ವಿಶೇಷ ನೋಡ್ತಾ ಇದ್ದೀವಿ. ವ್ಯಾನ್ ಫೆಸಿಲಿಟಿ ಇದೆ, ಉತ್ತಮವಾದಂಥ ಎಲ್ಲ ರೀತಿಯಂಥ ಏನಿವತ್ತು ಇಂಗ್ಲೀಷ್ ಶಾಲೆಗಳು ಏನಿದೆಯೋ ಅದೇ ಥರ ಇಲ್ಲಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ನಿಜ ನೋಡಿ, ಒಂದು ಪಿರಮಿಡ್ ಮಾಡ್ತವ್ರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಮಕ್ಕಳು. ತುಂಬ ಖುಷಿ ಆಗುತ್ತೆ. ಈ ಥರ ಜನಪದ ಕಲಾವಿದರಿಗೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹಿಂದ್ಗಡೆ ಬ್ಯಾಕ್ಗ್ರೌಂಡು ಹಾಡು ಕೂಡ ಆಡ್ತಾಯಿದ್ದಾರೆ ಮಕ್ಕಳು. ಏನು ಅಲ್ಲಿ ಹಿಂದ್ಗಡೆ ಆಡ್ತಿರುವಂಥ ಬ್ಯಾಕ್ಗ್ರೌಂಡ್ ಮಕ್ಕಳು ಕೂಡ ನಾವು ನೋಡ್ಬೋದು ಇಲ್ಲಿ ನೋಡಿ. ಈ ಮಕ್ಕಳು ಜಾನಪದ ಹಾಡನ್ನ ಆಡ್ತಾರೆ. ಅವರು ಕಂಸಾಳೆ ವಾದಕರಾಗಿ ಇಲ್ಲಿ ಅದನ್ನು ಪ್ರದರ್ಶನ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ ನೋಡಿ. ಯಾವ್ಯಾವ ಥರ ಅವರು ಕರಗತ ಮಾಡ್ಕೊಂಡಿದ್ದಾರೆ. ಇದು ಜಿಮ್ನಾಸ್ಟಿಕ್ ಮಾಡುವಂಥ ಒಂದು ಕಲೆ. ಆ ಕಲೆಯಲ್ಲೂ ಕೂಡ ಇವತ್ತು ಕಂಸಾಳೆನ ಬಾರಿಸುವಂಥ ಕೂಡ ನೋಡ್ತಾ ಇದ್ವಿ. ಇದು ನಮ್ಮ ಕನ್ನಡ ಶಾಲೆ, ಹಾಗೆಯೇ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಒಂದು ವಿಶೇಷವಾದಂಥ ಒಂದು ಶಾಲೆಯ ಒಂದು ವಾತಾವರಣ. ನೋಡಿ ಎಷ್ಟು ಪ್ರದರ್ಶನಗಳು ಮಾಡ್ತಾಯಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಈ ಥರ ಒಂದು ಮಕ್ಕಳು ಈ ಥರ ಒಂದು ಕಲ್ತಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಇವ್ರಿಗೆ ರಾಜ್ಯ ಮಟ್ಟದ ಒಂದು ವೇದಿಕೆ ಕೂಡ ಒಂದು ಕೊಡಬೇಕು. ಆವಾಗ ನಮ್ಮ ಗ್ರಾಮೀಣ ಮಕ್ಕಳು ಈ ಒಂದು ಮತ್ತಷ್ಟು ಕರಗತ ಮಾಡ್ಕೋತಾರೆ ಈ ಕಲೆನ. ಇವತ್ತೇನು ಕೇವಲ ಮಾದೇಶ್ವರನ ಬೆಟ್ಟದಲ್ಲಿ ಮಾತ್ರ ಈ ಒಂದು ವಿಶೇಷವಾದಂಥ ಒಂದು ಕಂಸಾಳೆ ಜನಗಳನ್ನ ನೋಡ್ತಾ ಇದ್ವಿ. ಆದರೆ ನಮ್ಮ ಮೈಸೂರಿನ ಇಲ್ವಾಲದ ಗ್ರಾಮದಲ್ಲಿರುವಂಥ ಒಂದು ಶ್ರೀರಾಮ ವಿದ್ಯಾಕುಲ ಇವತ್ತು ಇಷ್ಟು ಆಯೋಜನೆ ಮಾಡಿ ಕರಗತ ಮಾಡ್ಕೊಂಡಿರೋಂಥ ಮಕ್ಕಳು ನೋಡ್ಬೋದು. ನೋಡಿ, ಕೈನ
ಕೈನ ಬಳಸೋದು ಅಷ್ಟು ಸುಲಭ ಅಲ್ಲ, ಅದೊಂದು ಕರಗತ ಆಗಬೇಕು. ಕೈ ಬಳಸೋದಕ್ಕೆ ಕೂಡ ಒಂದು ಕರಗತ ಆಗಬೇಕು. ಅಪ್ಪಾಜಿ ಮುಂದೆ ಮಾತಾಡೋದು ಬೇಗೇನ್ರಪ್ಪ. ತುಂಬ ಖುಷಿಯಾಗುತ್ತೆ. ಇಂಥ ಮಕ್ಕಳು ಇದನ್ನು ಕಲ್ತಿರೋದು ನಮ್ಮ ಹೆಮ್ಮೆಯ ಪ್ರತೀಕ. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ, ಶಾಲೆ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ಏನು ಇವತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಕೂಲ್ಗಳೇನಿದೆಯೋ ಅದೇ ಥರ ಇಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಇರುವಂಥ ಒಂದು ಶಾಲೆಯ ವಾತಾವರಣ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀವಿ. ಶ್ರೀರಾಮ ವಿದ್ಯಾಕುಲ ಅಂದರೆ ಒಂದು ಉತ್ತಮವಾದಂಥ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರೋಂಥ ಒಂದು ಶಾಲೆ ಅಂತ ಕೂಡ ನಾವು ಬಿಂಬಿಸ್ಬೋದು.